Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಆತ್ಮಾಭಿಷೇಕದೊಂದಿಗೆ ದೇವನ ಮಹಿಮೆಯನ್ನ, ದೇವನ ಶಾಶ್ವತವಾದ ಒಡಂಬಡಿಕೆಯನ್ನ ನೀನು ಅನುಭವಿಸುವುದಕ್ಕಾಗಿ ನಿನ್ನ ಆತ್ಮವನ್ನ ಸಿದ್ಧ ಮಾಡಿಕೊ. ನಿನ್ನ ಆತ್ಮವು ಪರಲೋಕವನ್ನ ಸೇರುವಂಥದ್ದು. ಶರೀರವು ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಆತ್ಮವು ದೇವನ ಸಾನ್ನಿಧ್ಯಕ್ಕೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ದೇವನ ಮುಂದೆ ನಾನು ಏನಾಗಿದ್ದೇನೆ? ದೇವನ ಮುಂದೆ ನಿನ್ನ ಪಾಪವು ಬಟ್ಟ ಬಯಲಾಗಿದೆ. ದೇವನ ಮುಂದೆ, ನಿನ್ನ ಸ್ವರ್ಗೀಯ ಪಿತನ ಮುಂದೆ ನಾವು ನನಗೆ ಕೊಟ್ಟ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ನಾನು ಮಾಡುತ್ತಿದ್ದೇನ? ದೇವರಿಗೂ, ಸಭೆಗೂ, ಕುಟುಂಬಕ್ಕೂ, ತಂದೆ ತಾಯಿ ಹಾಗೂ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಮಕ್ಕಳು ತಂದೆ ತಾಯಿಗೆ, ತಂದೆ ತಾಯಿ ಮಕ್ಕಳಿಗೆ ನಾನು ಯಾವ ರೀತಿಯಲ್ಲಿ, ಯಾವ ಥರದಲ್ಲಿ, ಹೇಗೆ ನಾನು ಬದುಕಿದ್ದೇನೆ, ನನ್ನ ಕುಟುಂಬವನ್ನು ನಾನು ನಡೆಸ್ತಿದ್ದೇನೆ, ಇದನ್ನು ಜ್ಞಾಪಿಸಿಕೊಳ್ಳುತ್ತಾ ಆ ಪರಿಶುದ್ಧ ಕನ್ನಿಕೆಯ ಸಮ್ಮುಖದಲ್ಲಿ ಆ ತಿರು ಕುಟುಂಬದ ಮಾಧ್ಯಸ್ಥಿಕೆಯೊಂದಿಗೆ, ಇದು ಆ ಕುಟುಂಬವು ನಮಗೆ ಕೊಟ್ಟದ್ದು ಪರಿಶುದ್ಧವಾದ ದೈವ ಸಾನ್ನಿಧ್ಯವನ್ನು. ಯೇಸುವು ನಮ್ಮೆಲ್ಲರಿಗೂ ರಕ್ಷಕನಾಗಿ ಕೊಟ್ಟಂಥ ತಾಯಿ, ಇದು ಆ ತಾಯಿಯನ್ನ, ಮಗನನ್ನ ಸಾಕು ತಂದೆ ಜೋಸೆಫರು, ಇದು ಆ ಕುಟುಂಬವನ್ನು ಎಲ್ಲ ರೀತಿಯಲ್ಲೂ ಕಷ್ಟ ಸಂಕಷ್ಟಗಳಲ್ಲಿ ಹಿಂಜರಿಯದಂತೆ ಸಾಕಿದಂಥ ಸಂತ ಜೋಸೆಫರ್, ಆ ಕುಟುಂಬದ ರೀತಿಯಲ್ಲಿ ನನ್ನ ಕುಟುಂಬಕ್ಕೆ ಬೇಕಾದಂಥ ದೈವಿ ಶಕ್ತಿಯನ್ನು ಅನುಗ್ರಹಿಸುವುದಾಗಿ ಆ ಪರಿಶುದ್ಧ ಕುಟುಂಬಕ್ಕೆ ನಮ್ಮ ಕುಟುಂಬವನ್ನು ಸಮರ್ಪಿಸಿಕೊಡುತ್ತಾ, ನಮ್ಮ ಕುಟುಂಬದಲ್ಲಿ ಉಂಟಾಗಿರುವಂಥ ಅನೇಕ ನಾನಾ ಪ್ರಶ್ನೆಗಳು, ಪಾಪದ ಸಂಕೋಲೆಗಳು, ನಾನಾ ವಿಧವಾದಂಥ ಕೆಟ್ಟ ಹಾಗೂ ಅಪದೂರುಗಳು, ನನ್ನ ಕುಟುಂಬದಲ್ಲಿ ಉಂಟಾಗಿರುವಂಥ ಅನೇಕ ಪಾಪದ ಕಲೆಗಳು, ಎಲ್ಲದರಿಂದ ನನಗೆ ಬಿಡುಗಡೆಯನ್ನ, ಎಲ್ಲದರಿಂದಲೂ ನನಗೆ ರಕ್ಷಣೆಯನ್ನ ಈ ವಾಕ್ಯಗಳನ್ನು ಕೇಳುವಾಗ ನನಗೆ ಅನುಗ್ರಹಿಸಿ ಎಂಬುದಾಗಿ ತಾಯಿಯ ಮಧ್ಯಸ್ಥಿಕೆಯೊಂದಿಗೆ, ಸಂತರೇ, ಪ್ರವಾದಿಗಳೇ, ರಕ್ತ ಸಾಕ್ಷಿಗಳೆಲ್ಲ, ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಇದು ಈ ಆಲಯದ ಸಂತರಾದ ಸಂತ ಸಬಾಸ್ಟಿನರೇ, ತೆರೇಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂಥ ಕೃಪಾ ಆಶೀರ್ವಾದವನ್ನು, ಬಿಡುಗಡೆಯನ್ನು ಹಾಗೂ ನಮಗೆ ಸಂರಕ್ಷಣೆಯನ್ನು ಆ ದೈವ ಸಾನ್ನಿಧ್ಯದಲ್ಲಿ ಭಿನ್ನಯಿಸಿ ಪ್ರಾರ್ಥಿಸಿ ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ನಮೋ ಮರಿಯೇ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯಿ. ಎಡಗೈಯನ್ನು ಹೃದಯದ ಭಾಗದಲ್ಲಿಟ್ಟು, ನಿಮ್ಮ ಬಲಗೈಯನ್ನು ನಿಮ್ಮ ಹಣೆಯ ಮೇಲಿಟ್ಟು ಎಲ್ಲರೂ ಒಟ್ಟಾಗಿ ಜೋರಾಗಿ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲೆ. ಪ್ರೈಸ್ ದಿ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ದಿ ಲಾರ್ಡ್ ಹೇಳಿ. ಓಕೆ, ದಯವಿಟ್ಟು ಕುಳಿತುಕೊಳ್ಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ
ಆ ತ್ರೇಕ ದೇವನ ಸಾನ್ನಿಧ್ಯವು ನಾನು ನನ್ನ ಕುಟುಂಬ ಹಾಗೂ ನಾನು ನನ್ನ ದೇಶ, ಈ ಲೋಕವೇ ದೇವರ ಸಾನ್ನಿಧ್ಯವನ್ನು ಅನುಭವಿಸಬೇಕೆಂಬುದಾಗಿ ದೇವರ ಇಚ್ಛೆಯಂತೆ ದೇವರು ನಮ್ಮೆಲ್ಲರನ್ನ ಒಂದುಗೂಡಿಸಿದ್ದಾರೆ. ಈ ದೇವನ ಪರಿಶುದ್ಧ ಸಾನ್ನಿಧ್ಯ ನಾನು ನನ್ನ ಜೀವಿತದಲ್ಲಿ ಅನುಭವಿಸಬೇಕಾದರೆ ನಾನು ನನ್ನನ್ನು ನಾನು ದೇವರಿಗೆ ಬಿಟ್ಟು ಕೊಟ್ಟಾಗ ಮಾತ್ರ. ಬಿಟ್ಟು ಕೊಡದೆ ನಾನು ದೇವನನ್ನು ಅನುಭವಿಸಲು, ದೇವನ ಪರಿಶುದ್ಧತೆಯನ್ನು ನನ್ನ ಜೀವಿತದಲ್ಲಿ, ನನ್ನ ನಡೆ ಮತ್ತು ನುಡಿಯಲ್ಲಿ ಅದನ್ನು ಅಳವಡಿಸದೇ ಇದ್ದ ನನ್ನ ಬದುಕು ಕೇವಲ ಪ್ರಾಪಂಚಿಕವಾದಂಥ ಬದುಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿ ದೇವನ ವಾಕ್ಯ ಆದಿಯಲ್ಲಿ ಸಭೆ ಇತ್ತ, ದೇವರ ವಾಕ್ಯ ಇತ್ತ. ಆದಿಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಆದಿಯಲ್ಲಿ ಸಭೆ ಇತ್ತ ಹಾಗೂ ವಾಕ್ಯ ಇತ್ತ. ವಾಕ್ಯ ಇತ್ತು, ಸಭೆ ಇತ್ತು, ಎರಡೂ ಹೇಳ್ತಾ ಇದ್ದೀರಿ. ಓಕೆನಾ? ಆದಿಯಲ್ಲಿ ಇದ್ದದ್ದು ಸಭೆ, ಆದಿಯಲ್ಲಿ ಸಭೆ ಇತ್ತು. ನೀವು ಬೈಬಲನ್ನು ಓದಿದ್ದೀರಿ. ಆದಿ ಸಾಗರದ ಮೇಲೆ ಜೀವಾತ್ಮವು ಚಲಿಸ್ತಿತ್ತು ಎಂಬುದಾಗಿ, ಹೌದಲ್ಲ? ಆದರೆ ನಮ್ಮನ್ನು ದೇವನು ಆಶೀರ್ವದಿಸಿ ಒಂದು ಕುಟುಂಬ ಸ್ಥಾಪಿಸಿ, ಕುಟುಂಬದ ಮೂಲಕವೇ ಒಂದು ಸಭೆಯ ಮೂಲಕವೇ ಇಂದು ನಾವು ನೆಲೆಯಾಗಿ ನಿಂತಿರುವಂಥ ವಿಶ್ವಾಸದ ವಾಕ್ಯ ಮತ್ತು ಸಭೆ. ಲಿಸನ್, ತುಂಬ ಇಂಪಾರ್ಟೆಂಟ್ ಕಾರ್ಯವನ್ನು ದೇವರು ನಿಮ್ಮಲ್ಲಿ ಅನುಗ್ರಹಿಸಲಿಕ್ಕಿದ್ದಾರೆ. ಕುಟುಂಬ, ಈಗ ನಾವೆಲ್ಲರೂ ಸೇರಿ ಒಬ್ಬೊಬ್ಬರು ಒಂದೊಂದು ಕುಟುಂಬಕ್ಕೆ ಸೇರಿದವರು, ಹೌದಲ್ಲ? ಹಲೋ, ಸ್ವಲ್ಪ ಕತ್ತಲ್ಲಿ ಅಲ್ಲಾಡಿಸ್ಬೇಕು, ಮಾತಾಡಬೇಕು. ಇಲ್ದಿದ್ರೆ ಮಾತಾಡ್ದಿದ್ರೆ ಏನಾಗ್ತದೆ ಹೇಳಿ? ನಾನೇನು ತಿಳ್ಕೋಬೇಕು? ಮಾತಾಡದೇ ಇರೋರು ಡೆಡ್ ಮೀನ್ಸ್ ಸತ್ತೋಗಿರು. ಮಾತಾಡಿದ್ರೆ ಬದುಕಿದ್ದಾರೆ, ಸ್ಟಿಲ್ ಅಲೈವ್. ಓಕೆನಾ? ಹಲೋ. ಹಾಂ, ಕುಟುಂಬ ಒಂದು ಪರಿಶುದ್ಧವಾದದ್ದು. ಈ ಕುಟುಂಬದಲ್ಲಿ ದೇವರು ನಮ್ಮನ್ನು ಒಂದು ಗಂಡು ಒಂದು ಹೆಣ್ಣಾಗಿ ಈ ಲೋಕದಲ್ಲಿ ನಮ್ಮನ್ನು ಆರಿಸಿ ಅರಸಿ ಕೊಟ್ಟಿರ್ತಕ್ಕಂಥ ಒಂದು ಬದುಕು. ಈ ಕುಟುಂಬವು ಮನುಷ್ಯ ಪ್ರಾರಂಭಿಸಿದಲ್ಲ, ಈ ಕುಟುಂಬವನ್ನು ದೇವನು ಸ್ಥಾಪಿಸಿದ್ದ. ಇದಕ್ಕಾಗಿಯೇ ಒಂದು ಕುಟುಂಬವು ದಾಂಪತ್ಯ ಜೀವನ, ಪರಿಶುದ್ಧವಾದ ಜೀವನ. ಈ ಕುಟುಂಬದಿಂದಲೇ ಈ ಲೋಕಕ್ಕೆ ರಕ್ಷಕನು, ಈ ಲೋಕಕ್ಕೆ ಸಂತರು, ಈ ಲೋಕಕ್ಕೆ ಜ್ಞಾನಿಗಳು, ಈ ಲೋಕಕ್ಕೆ ಅನೇಕ 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 ಈ ಲೋಕದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ, ಅನುಭವಿಸ್ತಿದ್ದೇವೆ. ಈಗಲೂ ಆ ಪರಿಶುದ್ಧತೆ ಲೋಕದಲ್ಲಿ ತುಂಬಿದೆ. ಕರೆಕ್ಟಾ? ಹಲೋ. ಈ ಕುಟುಂಬದಿಂದಲೇ ಒಂದು ಒಳ್ಳೆಯ ಕಾರ್ಯವನ್ನು ನಿರೀಕ್ಷಿಸುವಂಥದ್ದು, ಕುಟುಂಬದಿಂದಲೇ ಒಂದು ಕೆಟ್ಟ ಕಾರ್ಯವನ್ನು ಲೋಕವು ನೋಡುವಂಥದ್ದು. ಈ ಕುಟುಂಬದಿಂದ ಒಳ್ಳೆಯದನ್ನು ಹಾಗೂ ಕೆಟ್ಟದ್ದನ್ನು ಯಾವ ರೀತಿಯಲ್ಲಿ ಫಲವನ್ನು ಕೊಡಲಿಕ್ಕೆ ಸಾಧ್ಯ? ಇಂದಿನ ಒಂದು ಸಬ್ಜೆಕ್ಟ್ ನಮಗೆ ದೇವರು ತಿಳಿಸ್ಕೊಟ್ಟಿದ್ದು ಕುಟುಂಬ ಒಂದು ಪರಿಶುದ್ಧ.
ಕುಟುಂಬ ಪರಿಶುದ್ಧ ಇಲ್ಲದೆ ದೇವನು ನಮ್ಮನ್ನ ಒಂದೇ ಒಂದು ಕ್ಷಣವು ದೇವನ ಸಾಮ್ರಾಜ್ಯದ ಆ ಪರಿಶುದ್ಧತೆ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ನಿನ್ನ ಕುಟುಂಬವು ನಾನು ಆದಿಯಲ್ಲೇ ಆರಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಒಂದು ದಂಪತಿ, ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಹೆಂಡತಿಯ ಸಂಬಂಧ ಎಲ್ಲಿಂದ ಬಂದದ್ದು? ಲವ್ ಮ್ಯಾರೇಜ್ ಬಗ್ಗೆ ನಾನು ಮಾತಾಡಲ್ಲ, ಲವ್ ಬಗ್ಗೆ ಪಕ್ಕ. ದೇವನು ಒಂದು ಅರೇಂಜ್ಡ್ ಮ್ಯಾರೇಜ್ ಮಾಡಿ ನಿನಗೆ ಒಂದು ಗಂಡು ಒಂದು ಹೆಣ್ಣನ್ನು ನೇಮಿಸಿ, ದೇವನು ಈ ಲೋಕದಲ್ಲಿ ಕುಟುಂಬ ಎಂಬ ಒಂದು ಸಂಸ್ಕಾರದೊಂದಿಗೆ ದೇವನು ಆಶೀರ್ವದಿಸಿದಂಥ ಒಂದು ಕುಟುಂಬದ ಬಗ್ಗೆ ದೇವನು ಇಲ್ಲಿ ನಮ್ಮನ್ನು ಎಚ್ಚರಿಸ್ತಾರೆ. ಎಚ್ಚರಿಸುವಂಥದ್ದು ಏನು? ಮದುವೆ ಆದಮೇಲೆ ಬೈಬಲ್ ಹೇಳ್ತದೆ, ಇನ್ನು ಮೇಲೆ ನೀವು ಇಬ್ಬರಲ್ಲ, ನೀವಿಬ್ಬರು ಸೇರಿ ಒಬ್ಬರೇ. ಹೌದಲ್ಲ? ನೀವಿಬ್ಬರು ಸೇರಿ ಒಬ್ಬರೇ ಅಂದರೆ ಅದರ ಅರ್ಥ ಏನು? ಹಲೋ, ನಿಮ್ಮ ಆಲೋಚನೆ, ನಿಮ್ಮ ತೀರ್ಮಾನ, ನಿಮ್ಮ ಸಂತೋಷ, ನಿಮ್ಮ ದುಃಖ ಹಾಗೂ ನಿಮ್ಮ ಕಷ್ಟಗಳು ಎಲ್ಲವನ್ನ ಒಂದೇ ಜಾಗಕ್ಕೆ ಹಾಕಿ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಸೇರಿ ತೀರ್ಮಾನಿಸುವ ಒಂದು ಒಳ್ಳೆಯ ಒಂದು ತೀರ್ಮಾನವೇ ಗಂಡ ಮತ್ತು ಮತ್ತು ಹೆಂಡತಿ. ನಿಮ್ಮಿಬ್ಬರಿಗೂ ಮದುವೆ ಆಗಿದ ತಕ್ಷಣ ಕೇಳ್ತೀರಿ, ಸ್ವಾಮಿ 1 ತಿಂಗಳು 2 ತಿಂಗಳು 3 ತಿಂಗಳು 5 6 ತಿಂಗಳಾದ್ಮೇಲೆ ನೀವು ಶುರು ಏನು ಕೇಳ್ತೀರಿ? ಮನೆ ಕೆಲಸ, ಊಟ, ಏನು ಕೇಳ್ತೀರಿ? ಮಗು. ಸ್ವಾಮಿ ನಮ್ಗೊಂದು ಮಗು ಕೊಡು. ರಸ್ತೆಯಲ್ಲಿ ಹೋಗಿ ಎಲ್ಲೋ ಹೋಗು, ಫಂಕ್ಷನ್ಗೆ ಹೋಗು, ಏನಾದರೂ ಇದೆಯಾ? ನಿಮ್ಮ ಮಗಳಿಗೆ ಏನಾದರೂ ಇದೆಯಾ? ನಿಮ್ಗೇನಾದರೂ ಇದೆಯಾ 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 ಕೇಳ್ತೀರಲ್ಲ? ಅಲೋ, ಆಗ ದೇವನು ತೀರ್ಮಾನ ಮಾಡ್ತಾನೆ, ನಿಮ್ಮ ತೀರ್ಮಾನ ಅಲ್ಲ. ಇಲ್ಸನ್, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಕಾರಣಕ್ಕಿದ್ರೆ ತುಂಬ ಮುಖ್ಯವಾದಂಥ ಕಾರ್ಯಕ್ಕೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ತೀರ್ಮಾನವು ಗಂಡ ಹೆಂಡತಿ ಮದುವೆ ಆದ ಮೇಲೆ ನಿಮ್ಮ ತೀರ್ಮಾನ ಅಲ್ಲ. ಮಕ್ಕಳು ಕೇಳುವುದು ನಿಮ್ಮ ತೀರ್ಮಾನ, ಕೇಳ್ಬೋದು, ಆದರೆ ಕೊಡುವಂಥದ್ದು ನೀವಲ್ಲ. ಲಿಸನ್, ನಿಮಗೆ ಮಕ್ಕಳನ್ನು ಕೊಡುವಂಥದ್ದು ಪರಲೋಕದಲ್ಲಿ ಸದಾಕಾಲ ದೇವನನ್ನು ಸ್ತುತಿಸುವ ಆರಾಧಿಸುವ ಒಂದು ಪರಿಶುದ್ಧವಾದಂಥ ಒಂದು ಏಂಜಲ್ ಆಗಿ, ಒಂದು ಏಂಜಲ್, ಏಂಜಲ್ ಮೀನ್ಸ್ ದೇವದೂತ. ಆ ದೇವದೂತನನ್ನ ದೇವನ ಸಮ್ಮುಖದಲ್ಲಿ ನೀವು ಪ್ರಾರ್ಥಿಸಿದ ಮೇಲೆ ನಿಮಗೆ ಒಂದು ಮಗುವನ್ನು ಕೊಡುವಂಥದ್ದು, ನಿನ್ನ ಗರ್ಭಕ್ಕೆ ದೇವನು ಕೊಡುವಂಥ ಒಂದು ಆಶೀರ್ವಾದವೇ ಪರಲೋಕದಲ್ಲಿರ್ತಕ್ಕಂಥ ಒಂದು ದೇವದೂತ. ಒಂದು ಈ ದೇವದೂತರೇ ನಿನಗೆ ಮಕ್ಕಳಾಗಿ ಬರುವಂಥ. ಓಕೆ, ಆ ದೇವದೂತರನ್ನು ನಾನು ಯಾವ ರೀತಿ ಸಾಕಬೇಕು, ನಾನು ಯಾವ ರೀತಿಯಲ್ಲಿ ತಂದೆ ತಾಯಿ ಮಕ್ಕಳ ಮುಂದೆ ನನ್ನ ಒಂದು ಪಾತ್ರ ಏನು? ತುಂಬ ಮುಖ್ಯವಾದದ್ದು ಮದುವೆಯಾಗಿರ್ತಕ್ಕಂಥ ದಂಪತಿಗಳು ಪ್ಲಸ್ ಮದುವೆ ಆಗಲಿಕ್ಕೆ ಹೋಗುವಂಥ ಯುವಜನ. ಕಾರಣಕ್ಕೆಂದರೆ ನೀವು ಇಲ್ಲಿ ಕೂತು ಕೇಳ್ತಿದ್ದೀರಿ, ಇದು ಟೆಲಿಕಾಸ್ಟ್ ಆಗ್ತದೆ, ಎಷ್ಟೋ 1000 ಜನ ಎಲ್ಲ ನೋಡ್ತಾರೆ. ಈಗ ಕುಟುಂಬ ಎಂಬುದು ನೀವು ಸ್ಥಾಪಿಸಿ, ನೀವು ಅನುಭವಿಸಿ, ನೀವು ಒಂದುಗೂಡಿದಂಥ ಪ್ರಾರ್ಥನೆಯ ಬದುಕಿನಲ್ಲಿ ನಿಮ್ಮನ್ನು ನಡೆಸುವುದಕ್ಕಾಗಿಯೇ ದೇವನು ಒಂದು ಸಭೆಯನ್ನು ದೇವನು ಕೊಟ್ಟದು. ಆ ಸಭೆಯೇ ಯಾವ ಸಭೆ? ಕ್ಯಾಥಲಿಕ್ ಸಭೆ. ಇದು 1ನೇ 2ನೇ
3ನೇ ಶತಮಾನದಿಂದಲೂ ಈ ಒಡಂಬಡಿಕೆಯ ಮೂಲಕವೇ ಲೋಕಕ್ಕೆ ಪ್ರಕಟಿಸಿದ, ಲೋಕಕ್ಕೆ ಸಂಪೂರ್ಣವಾಗಿ ಕೊಟ್ಟಂತ ದೇವನ ಅಭಿಷೇಕವುಳ್ಳ ಒಂದು ಸಭೆ. ಆ ಸಭೆಯೇ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದ ಮೇಲೆಯೂ ಯೇಸು ಕ್ರಿಸ್ತನ ಮೂಲಕ ಪರಿಶುದ್ಧವಾದಂಥ ಒಂದು ಧರ್ಮಸಭೆ, ಉಗಮ ಪ್ಲಸ್ ನಿಮಗೆ ನನಗೆ ಎಲ್ಲರಿಗೂ ಒಂದು ರಕ್ಷಣೆ ಎಂಬುದು, ಇಟರ್ನಲ್ ಲೈಫ್, ಸ್ವರ್ಗೀಯ ಆ ಅನುಭವ, ಎವರ್ ಲಾಸ್ಟಿಂಗ್, ಯುಗ ಯುಗಾಂತರಕ್ಕೂ ನಾವು ಆ ದೇವನ ಸಮ್ಮುಖದಲ್ಲಿ ಇರ್ತಕ್ಕಂಥ ಒಂದು ಪರಿಶುದ್ಧವಾದಂಥ ಒಂದು ಜಾಗ. ಈ ಜಾಗಕ್ಕೆ ಬ್ಯಾಪ್ಟೈಸ್ ಆಗಿರ್ತಕ್ಕಂಥ, ತ್ರಯೇಕ ದೇವನಲ್ಲಿ ದೀಕ್ಷೆ ಆಗಿರ್ತಕ್ಕಂಥ ಒಂದೊಂದು ವ್ಯಕ್ತಿಯೂ ಯೇಸು ಕ್ರಿಸ್ತನ ಸಂದೇಶವನ್ನು ಕಿವಿ ಕೊಟ್ಟು ಕೇಳುವುದಕ್ಕಾಗಿಯೇ ದೇವನು ನಿಮಗೆ ಕಿವಿಯನ್ನು ಕೊಟ್ಟನು. ಹಲೋ, ಕಾರಣಕ್ಕೆಂದರೆ ಅಸಡ್ಡೆ ಅಲ್ಲ. ದಯವಿಟ್ಟು ನೀವು ವಾಕ್ಯಗಳನ್ನು ಹಾಗೂ ಗಮನ ಇಟ್ಟು ಕೇಳುವಾಗ ನಿಮ್ಮ ಬದುಕು ಪರಿಶುದ್ಧವಾದ ಬದುಕಾಗಬೇಕು. ಈ ದೆಸೆಯಲ್ಲಿ ನಾನೊಂದು ಕೌನ್ಸಿಲಿಂಗ್ ತಗೊಂಡೆ, ವಿಚಿತ್ರವಾದ ಕೌನ್ಸಿಲಿಂಗ್. ಆ ಹುಡುಗಿ ಒಂದು ಸಭೆಗೆ ಸೇರಿದವಳು, ಹಿಂದೂ ಬ್ಯಾಕ್ಗ್ರೌಂಡ್. ಇನ್ನು ಆ ಹುಡುಗಿ ಅಪ್ಪಟ್ಟ ಕ್ರೈಸ್ತರಲ್ಲ, ಯಾವುದೋ ಒಂದು ಸಣ್ಣ ಸಭೆಗೆ ಹೋಗ್ತಾ ಇದ್ದಾಳೆ. ಆದರೆ ಒಳ್ಳೆಯ ವಿಷಯವನ್ನು ತಿಳ್ಕೊಂಡ್ಯಾಳು. ಆಕೆ ನನ್ನ ನೋಡ್ತಾ ಇದ್ದಂಗೆ ಅಳಕ್ಕೆ ಶುರು ಮಾಡಿದ್ಲು. ಲಿಸನ್, ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ನಾನು ಹೇಳಿದೆ, ಯಾಕೆ ಹೇಳ್ತೀಯ ಅಂತ. ತಿರ್ಗಾ ಜಾಸ್ತಿ ಆಗೋಯ್ತು ಅಂತ. ಸರಿ, ನಾನು ಅಳಕ್ಕೆ ಬಿಟ್ಟೆ, ಏಕೆಂದರೆ ನನಗೆ ಟೈಮ್ ತುಂಬ ಪ್ರೇಷಿಯಸ್. ಅಳಕ್ಕೆ ಬಿಟ್ಟೆ. 15 ನಿಮಿಷ ಹತ್ತ ಮೇಲೆ ಹೇಳಿದ್ಲು, ನಿಮ್ಮನ್ನು ನೋಡುವಾಗ ನನ್ನ ಹೃದಯದಲ್ಲಿ ತುಂಬಿರ್ತಕ್ಕಂಥ ಆ ದುಃಖ ಈ ಪ್ರಪಂಚದಲ್ಲಿ ಯಾರ ಹತ್ರನೂ ಹೇಳಿಲ್ಲ, ಯಾರ ಹತ್ರನೂ ಹೇಳಿಲ್ಲ. ನಿಮ್ಮ ಹತ್ರ ಹೇಳ್ಬೇಕು ಅನ್ನಿಸತ್ತೆ, ನಿಮ್ಮನ್ನು ನೋಡಿ ಅಳಬೇಕು ಅನಿಸತ್ತೆ, ನಿಮ್ಮ ಹತ್ರ ಇದಕ್ಕೆ ಉತ್ತರ ಇದೆ ಎಂಬುದಾಗಿ ನನ್ನ ಆತ್ಮ ಹೇಳುತ್ತೆ. ನಾನು ಈ ಸ್ಥಿತಿಗೆ ಬಂದದ್ದು ಬೇರೆ ಯಾರೂ ಅಲ್ಲ, ನನ್ನ ತಂದೆ ಕಾರಣ. ನಾನು ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮ ಮಲಗಿರುವಾಗ, ನನ್ನ ತಂದೆ ನನ್ನ ತಾಯಿ ಪಕ್ಕ ಮಲಗಿರೋ ಚಿಕ್ಕ ಮನೆ ನಮ್ಮದು. ನನ್ನ ತಂದೆ ನನ್ನ ಪಕ್ಕ ಬಂದು ಅವನು ಮಲಗಿರುವಾಗ ನನ್ನ ಶರೀರವನ್ನು ಉಪಯೋಗಿಸುವುದಕ್ಕಾಗಿ ನಾನು ಚಿಕ್ಕ ಪ್ರಾಯ 6ನೇ ಕ್ಲಾಸ್ ಹುಡುಗಿ, 6ರಿಂದ ಪಾಸಾಗಿ 7ಕ್ಕೆ ಬಂದಾಗ 7ರಿಂದ 8 ಆ ಸಮಯದಲ್ಲಿ ನಾನು ಪ್ರಾಯಕ್ಕೆ ಬಂದೆ, ಮೆಚ್ಯೂರ್ಡ್ ಆಯಿತು. ಅಲ್ಲಿಂದ ನನ್ನ ತಂದೆ ನನ್ನನ್ನು ಹಿಂಸಿಸಿ ನನ್ನ ಶರೀರವನ್ನು ಹಂಬಲಿಸಿದಂಥ ನನ್ನ ಬದುಕು. ನನಗೆ ಇದು ಕೇಳಿ ನನ್ನ ಕೌನ್ಸಿಲಿಂಗ್ ತಗೊಂಡಿದ್ದೇನೆ. ಮೈಸೂರಲ್ಲೂ ಒಂದು 3-4 ಕಡೆ ಇದೆ ಇದೇ ಕೇಸ್ ಇದೆ. ಒಂದು ಸ್ವಂತ ಅಣ್ಣ, 2 ತಂದೆ ತಾಯಿ ಇದ್ದೇನೆ, ತಂದೆ. ಇದು ಸ್ವಲ್ಪ ವರ್ಷ ಆದಮೇಲೆ ಇದು ಲೇಟೆಸ್ಟ್. ಹುಡುಗಿ ಒಳ್ಳೆ ಸೌಂದರ್ಯವತಿ, ಬುದ್ಧಿವಂತೆ. ಬ್ರದರ್, ನಾನು ಡಿಗ್ರಿ ಮಾಡಿ ಮಾಸ್ಟರ್ಸ್ ಮಾಡಿ ನನ್ನ ಒಂದು ಬದುಕು
ಈ ಲೋಕಕ್ಕೆ ನ್ಯಾಯವನ್ನು ಕೊಡಿಸಬೇಕು, ಅನ್ಯಾಯ ಮಟ್ಟ ಹಾಕಬೇಕೆಂಬುದಾಗಿ ತೀರ್ಮಾನಿಸಿದವಳು ನಾನು. ಆದರೆ ಇದಕ್ಕೆ ಎಡೆ ಮಾಡಿಕೊಡ್ಲಿಲ್ಲ. ನನ್ನ ತಂದೆಯ ಹಿಂಸೆಯನ್ನು ತಾಳಲಿಕ್ಕೆ ಸಾಧ್ಯ ಇಲ್ಲದೆ ನಾನು ಮನೆ ಬಿಟ್ಟು ಓಡಿ ಹೋದೆ. ಓಡಿದಾಗ ನನಗೆ ಸಿಕ್ಕಿದವನು ಗಾಂಜಾ ಹೊಡೆಯುವ ಹಾಗೂ ಧೂಮಪಾನ, ಮದ್ಯಪಾನ, ಈ ಡ್ರಗ್ಸ್ನಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ. ಅವನಿಂದ ನನಗೆ ಮದುವೆ ಪ್ರಾಯ ಇಲ್ಲ, ನನಗೆ ಮದುವೆ ವಿಷಯ ಗೊತ್ತಿಲ್ಲ. ಆದರೂ ಇದು ಬಲಾತ್ಕಾರದಿಂದ ನನ್ನ ತಂದೆಯಿಂದ ತಪ್ಪಿಸಿಕೊಳ್ಬೇಕೆಂಬುದಾಗಿ ನಾನು ಹೋಗಿದ್ದು 13 ವರ್ಷದಲ್ಲೇ ಮನೆ ಬಿಟ್ಟದ್ದು. ಕೇಳ್ಕೊಳ್ರಿ, ಫ್ಯಾಕ್ಟ್. ನಾನು ಎಲ್ಲಿ ಅಂತ ಹೇಳಲ್ಲ, ಕಾರಣಕ್ಕೆ ಟೆಲಿಕಾಸ್ಟ್ ಆಗ್ತದೆ. ಈ ದೆಸೆಯಲ್ಲಿ ಈ ಗಾಂಜಾ, ಅಫೀಮ್ ಇದನ್ನು ಸೇದಿ ನನ್ನ ಮನೆಗೆ ಬಂದಾಗ ನಾನು ಹಂಬಲಿಸಿದ್ದು ಒಂದು ಹೊತ್ತು ಊಟ. ಆಕೆ ತೋರಿಸ್ತಾಳೆ ಗಾಯಗಳು. ಇಷ್ಟ ಬಂದಂಗೆ ಹೊಡೆಯೋನು. ಅವನಿಗೆ ದುಡಿಬೇಕು, ಚೆನ್ನಾಗಿರ್ಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕಿಲ್ಲ, ಯಾವಾಗಲೂ ಕುಡಿಬೇಕು, ಗಾಂಜಾ ಹಾಗೂ ಲೈಂಗಿಕವಾದ ಪಾಪ. ಲಿಸನ್, ನಾನು ಸಭೆಗೆ ಹೋಗಿ ಅಲ್ಲಿ ಒಂದು ವಾಕ್ಯವನ್ನು ಹೇಳಿದರು. ಯೋಹಾನ 3:16, ಗಾಸ್ಪೆಲ್ ಜಾನ್ ಚಾಪ್ಟರ್ 3 ವರ್ಸ್ 16. 3:16 ನನಗೆ ಯಾವಾಗಲೂ ಜ್ಞಾಪಕ ಕೊಟ್ಟದ್ದು ಆ ವಾಕ್ಯ. ನಾನು ಯೇಸುವನ್ನು ಅರಿತವಳಲ್ಲ, ನಾನು ಯೇಸುವನ್ನು ಪೂಜೆ ಮಾಡಿದವಳಲ್ಲ, ನಾನು ಯಾವ ಕಾರಣಕ್ಕೂ ಯೇಸುವಿನ ಚರಿತ್ರೆಯನ್ನು ಅರಿತವಳಲ್ಲ, ನಾನೊಂದು ಅನ್ಯ ಧರ್ಮಿಗೆ ಸೇರಿದವಳು. ಆದರೆ ಹಿಂಸೆ ತಾಳಲಾರದೆ ನನ್ನ ಸ್ನೇಹಿತೆ ಬಾ ಅಲ್ಲಿ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಚಿಕ್ಕ ಒಂದು ಮನೆಯಲ್ಲಿ ಒಂದು ಸಭೆ ಕೂಟ ನಡೀತಿತ್ತು, ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದು. ಅಲ್ಲಿ ನಿಮ್ಮಂತೆ ಬೋಧಿಸುವ ಒಂದು ವ್ಯಕ್ತಿ, ಅವಳಿಗೆ ಫಾಸ್ಟ್ ಅಂತನೋ ಹೆಸರು ಗೊತ್ತಿಲ್ಲ, ಆ ಬೋಧಕರು ಈ ರೀತಿಯಾಗಿ ಹೇಳ್ತಿದ್ರು, ನಿನ್ನ ಕಷ್ಟ ಸಂಕಷ್ಟಗಳಲ್ಲಿ ನೀನು ಯೇಸುವನ್ನು ಅರಿಯದೇ ಇರುವಾಗ ಯೇಸು ನಿನಗಾಗಿ ಲೋಕಕ್ಕೆ ಬಂದದ್ದು. ನಿನ್ನ ಕಷ್ಟಕ್ಕೆ ಸ್ಪಂದಿಸುವಂಥವ್ರು, ನಿನ್ನನ್ನು ಲೋಕದಲ್ಲಿ ಸಕಲ ಕೇಡು, ಸಕಲ ಕಣ್ಣೀರು, ದುಃಖ, ವೇದನೆ, ಸಂಕಟದಿಂದ ನಿನ್ನನ್ನು ರಕ್ಷಿಸೋದು ನಿನ್ನ ಗಂಡ ಅಲ್ಲ, ನಿನ್ನ ತಂದೆ ಅಲ್ಲ, ತಾಯಿ ಅಲ್ಲ, ಆದರೆ ನಿನ್ನನ್ನು ರಕ್ಷಿಸುವಂಥದ್ದು ಒಂದೇ ಒಂದು ವ್ಯಕ್ತಿ. ಆ ವ್ಯಕ್ತಿಯೇ ನಿನಗಾಗಿ ಪ್ರಾಣ ಕೊಟ್ಟು ಈ ಲೋಕದಲ್ಲಿ ಪುನರುತ್ಥಾನ ಹೊಂದಿರತಕ್ಕಂಥ ಯೇಸು ಮಾತ್ರವೇ ನಿನ್ನನ್ನು ರಕ್ಷಿಸಲು ಸಾಧ್ಯ ಎಂಬುದಾಗಿ ಹೇಳಿದ ಕೂಡಲೇ ನನಗೆ ತಲೆ ಚಕ್ಕರಾಗಿ ಬಿದ್ದು ಹೋದೆ. ತಲೆ ಚಕ್ಕರಾಗಿ ನಾನು ಬಿದ್ದು, ನನಗೆ ಏನಾಯ್ತು ಗೊತ್ತಿಲ್ಲ. ಆವತ್ತೂ ನನ್ನಿಂದ ಈ ದುಷ್ಟಾತ್ಮಗಳು ನನ್ನನ್ನು ಕಾಡುವಂಥ, ನನ್ನನ್ನು ನಾನಾ ರೀತಿಯಲ್ಲಿ ಹಿಂಸಿಸುವಂಥ ಈ ದುಷ್ಟ ಆಲೋಚನೆ, ಲೋಕದ ಆಲೋಚನೆಯನ್ನು ನನ್ನಿಂದ ಬೇರ್ಪಟ್ಟು ಈ ವಾಕ್ಯವು ನನ್ನ ಹೃದಯದಲ್ಲಿ ಅಳಿಯದೆ ಅದು ಮುದ್ರಿತವಾಯಿತು ನನ್ನ ಹೃದಯದಲ್ಲೇ. ಓದಿ ವಾಕ್ಯ, ಗಾಸ್ಪೆಲ್ ಜಾನ್ ಚಾಪ್ಟರ್ 3 3ನೇ ಅಧ್ಯಾಯ ವಾಕ್ಯ 16. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಪ್ರೈಸ್ ದ ಲಾರ್ಡ್. ಎಲ್ಲರೂ ನಿತ್ಯ ಜೀವ. ಲಿಸನ್, ನಿತ್ಯ ಜೀವ ಮೀನ್ಸ್ ಈ ಭೂಮಿಯಲ್ಲಿ ನೀನು ಬದುಕಿರುವಾಗಲೂ, ನೀನು ಈ ಭೂಮಿಯನ್ನು ಬಿಟ್ಟು ಸ್ವರ್ಗಕ್ಕೂ ನೀನು ಹೋಗುವಾಗಲೂ ಆ ನಿತ್ಯ ಜೀವ ಎಂಬುದು ನಿನ್ನನ್ನು ತಲಾಂತರದವರೆಗೂ ನಡೆಸುವಂಥದ್ದೇ ನಿತ್ಯ ಜೀವ. ಪ್ರಿಯರೇ, ಆ ಮಗು ಹೇಳುತ್ತೆ, ಬ್ರದರ್ ನಾನು ಬದುಕಿದ್ದು ಇದೆ ಒಂದೇ ಒಂದು ವಾಕ್ಯದಲ್ಲೇ, ಒಂದೇ ಒಂದು ವಾಕ್ಯದಲ್ಲಿ. ಅದಾದ ಮೇಲೆ ನನಗೆ ಇವನ ಹಿಂಸೆ ತಡಿಲಿಕ್ಕೆ ಆಗಲಿಲ್ಲ.
ಒಂದು ನನ್ನ ತಂದೆ ಹಿಂಸೆಯನ್ನು ತಾಳಲಾರದೆ ನಾನು ಬಂದೆ, ಇನ್ನೊಂದು ಈತನ ಹಿಂಸೆ. ನನಗೆ ಆಗ ವಯಸ್ಸು ಪ್ರಾಯ 15, ಅದಾದ ಮೇಲೆ 16 ಬರುವಾಗ ನಾನು ತುಂಬ ಗರ್ಭಿಣಿ. ಅದಾದ ಮೇಲೆ ನನಗೆ ಈ ಮಕ್ಕಳನ್ನು, ಈ ಮಗುವನ್ನು ಸಾಕೋದು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ಈ ವಾಕ್ಯದಲ್ಲಿ ನಾನು ಜೀವಿಸ್ತೆ. ಈ ಹುಡುಗ ಆತನಿಗೆ ಹುಟ್ಟಿದ್ದು. ಅದಾದ ಮೇಲೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಆಕೆ ಈಗ ಹೇಳ್ತಾಳೆ, ನಾನು ಅವನನ್ನು ಬಿಟ್ಟು ನನ್ನನ್ನು ಪ್ರೀತಿಸುವ, ನನ್ನನ್ನು ಸಾಕುವಂಥ ಒಂದು ಒಳ್ಳೆಯ ಕುಟುಂಬಕ್ಕೋ ಇಲ್ಲ ಅನಾಥಾಶ್ರಮಕ್ಕೋ ಇಲ್ಲ ಒಂದು ಸಾವಿಗೆ, 3 ಚಾಯ್ಸ್ ನಾನು ದೇವ್ರನ್ನ ಕೇಳಿದೆ. ಇವನ ಹತ್ರ ನನ್ನ ಬದುಕಬೇಡ, ಕಾರಣಕ್ಕೆಂದರೆ ಇವನು ಆ ಡ್ರಗ್ಸ್ ತಗೊಂಡ್ರೆ 2 ದಿವಸ ಬೋಧಲ್ಲಿರ್ತಾನಂತೆ, 2 days ಫುಲ್ಲು ಮತ್ತಲ್ಲೇ ದಿನ ಹೊಡೆಯೋದು ಅಂದರೆ ಅಂತಿಂತ ಏಟಲ್ಲ. ಯಾಕೆಂದರೆ ಡ್ರಗ್ಸ್ ಕುಡಿಯೋರು, ಡ್ರಗ್ಸ್ನ ತೆಗೆಯೋರು, ಅವರಿಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಎಂಬುದಾಗಿ ಬೋಧೆ ಇಲ್ದಿರ್ತಾರೆ. ಈ ರೀತಿ ಇರುವಂಥ ಇವನು ಮನೇಲಿ ಅವನು ತಂದಂಥ ವಸ್ತುಗಳೇ ಅವನು ಮಾರ್ತಾನೆ, ಡ್ರಗ್ಸ್ ತಗೊಳ್ತಾನೆ, ಅವನು ಆನಂದವಾಗಿರ್ತಾನೆ. ನಾನು ನನ್ನ ಮಗು ಹೊಟ್ಟೆ ಹಸಿ, ನನ್ನನ್ನು ಸಾಕಿದ್ದೆ ವಾಕ್ಯ. ಲಿಸನ್, ಒಂದು ಅಕ್ರೈಸ್ತ ಹುಡುಗಿ ಹೇಳ್ತಾಳೆ, ನನ್ನ ಬದುಕಿನಲ್ಲಿ ನನ್ನನ್ನು ಸಾಕಿದ್ದು ಈ ವಾಕ್ಯ. ಈ ವಾಕ್ಯವನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡೆ ಬ್ರದರ್. ನನ್ನನ್ನು ಒಂದೊಂದು ಕ್ಷಣವೂ ಸಕಲ ಆಪತ್ತುಗಳಿಂದ ಬಿಡುಗಡೆ ಮಾಡಿದ್ದು ಈ ವಾಕ್ಯ. ನಾನು ಕೇಳಿದೆ, ಅಯ್ಯ ಪ್ಲೀಸ್, ನಾನು ಚೆನ್ನಾಗಿ ಓದ್ತೀನಿ, ನಾನು ಮಾಸ್ಟರ್ಸ್ಗೆ ಹೋಗ್ಬೇಕಾಗಿತ್ತು, ನಾನೊಂದು ಒಳ್ಳೆ ಉದ್ಯೋಗ ಮಾಡಬೇಕಾಗಿತ್ತು, ನನ್ನ ನ್ಯಾಯವಾದಿ ಆಗಬೇಕಾಗಿತ್ತು ಎಂಬುದಾಗಿ ನನ್ನ ಅಪೇಕ್ಷೆ ಇದ್ದಿದ್ದು. ದಯವಿಟ್ಟು ನನಗೆ ಇದೊಂದು ಬುಕ್ಕನ್ನು ಕೊಡಿಸ್ರಿ. ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಕೇಳಿಬಿಡ್ರಿ, ನನಗೆ ಒಂದು ದಯವಿಟ್ಟು. ಆ ಬೈಬಲನ್ನು ನಾನು ಅಪ್ಪಿಡ್ಕೊಂಡು ಎಷ್ಟು ಸಲ ನಾನು ಓದಿದ್ದೇನೋ ನನಗೆ ಗೊತ್ತಿಲ್ಲ. ನನ್ನನ್ನು ಸಕಲ ಆಪತ್ತುಗಳಿಂದ ಸಂರಕ್ಷಿಸಿದ್ದು ದೇವರ ವಾಕ್ಯ. ನನ್ನನ್ನು ಈ ಜಂಜಾಟದಿಂದ ಬಿಡುಗಡೆ ಮಾಡಿದ್ದು ನನಗೆ ಈ ವಾಕ್ಯ. ನನಗೆ ಈ ವಾಕ್ಯವನ್ನು ಓದ್ತಾ ಇದ್ದಾಗ ನನ್ನ ಹಿಂದೂ ಫ್ರೆಂಡ್ಸ್ಗಳಿಗೆ ಹೇಳ್ತಿದ್ದೆ, ಸಿಕ್ಕುವಾಗ ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತಿದ್ದೆ, ಅಯ್ಯೋ ನಿನಗೆ ಅದು ದೇವರಲ್ಲ, ಇದು ದೇವರು ಇಲ್ಲಿದ್ದಾನೆ, ಅದು ದೇವರಲ್ಲ ಎಂಬುದಾಗಿ ಅನೇಕರಿಗೆ ನಾನು ಸತ್ಯವನ್ನು ಬೋಧಿಸಿದ್ದೇನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿನ್ನ ಬದುಕಿನಲ್ಲಿ ದೇವನ ವಾಕ್ಯ ಹೇಳ್ತದೆ, ನಿನ್ನ ಪಾತ್ರವು ಲೋಕದಲ್ಲಿ ಅಮೂಲ್ಯವಾದದ್ದು. ಒಬ್ಬೊಬ್ಬರಿಗೂ ನಿಮ್ಮ ಜವಾಬ್ದಾರಿಯನ್ನು ನೀವು ಸರಿಯಾದ ರೀತಿಯಲ್ಲಿ ನೆರವೇರಿಸಿದ್ದ ಇದ್ದಲ್ಲಿ, ಆ ಹುಡುಗಿ ಹೇಳ್ತದೆ, ಬ್ರದರ್ ನಿಮ್ಮನ್ನು ನೋಡುವಾಗ ನಾನು ನನ್ನ ಜೀವಮಾನದ ಕಂಪ್ಲೀಟು ನಿಮ್ಮ ಹತ್ರ ಒಂದು ಬಿಡದೆ ಹೇಳಿದ್ದೇನೆ, ಹೇಳ್ಬೇಕು ಎನ್ನಿಸ್ತು. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಡಿವೈನಲ್ಲಿ ಕೌನ್ಸಿಲಿಂಗ್ ತೊಗೊಳ್ಬೇಕು ಅಂದರೆ 10 ರಿಂದ 10 ನಿಮಿಷ ಜಾಸ್ತಿ, ಅಲ್ಲಿ 10 ನಿಮಿಷ. ಅದರ ಮೇಲೆ ನಾವು ತೊಗೊಳ್ಲಿಕ್ಕಿಲ್ಲ, ಕಾರಣ ಯಾಕೆಂದರೆ ಭಯಂಕರ ಜನ ಇರ್ತಾರೆ, ಎಲ್ರಿಗೂ ಕೌನ್ಸಿಲಿಂಗ್ ಆಗಬೇಕು. ನಾನು ಒಂದೊಂದು ಕೌನ್ಸಿಲಿಂಗನ್ನು 20, 25 ನಿಮಿಷ, 15 ನಿಮಿಷ, 10 ನಿಮಿಷ, ಒಬ್ಬೊಬ್ರಿಗೆ 5 ನಿಮಿಷದಲ್ಲಿ ಮುಗಿಸ್ತಾನೆ. ದೇವ್ರದು ಮಾಡುವಂಥ ದೇವರು. ಆದರೆ ಒಂದೊಂದು ಕೌನ್ಸಿಲಿಂಗ್ 3 hours ತಗೊಳತ್ತೆ. ಈ ದೆಸೆಯಲ್ಲಿ ನಾನು ಈ ಕೌನ್ಸಿಲಿಂಗಲ್ಲಿ ತಲ್ಲಣನಾಗಿ ನಾನು ಎಲ್ಲಿ ಕೂತಿದ್ದೆ ನನಗೆ ಗೊತ್ತಿಲ್ಲ, ಆ ರೀತಿಯಲ್ಲಿ ವಾಕ್ಯಗಳನ್ನು ಕೊಟ್ಟು ಆ ವಾಕ್ಯ ಆ ಹುಡುಗಿಯನ್ನು
ಸಂಪೂರ್ಣವಾಗಿ ಬದಲಾಯಿಸಿ ಆ ಹುಡುಗಿ ಹೇಳ್ತಾಳೆ, ನಾನು ಈ ಸಭೆಗಳಲ್ಲಿ ಒಂದು ತಿಳ್ಕೊಳ್ರಿ, ದೇವರ ತಾಯಿಯನ್ನ ಕೆಟ್ಟದಾಗಿ ಚಿತ್ರೀಕರಿಸ್ತಾರೆ. ಈಗ ಬಂದಂಥ ಲೇಟೆಸ್ಟ್ ಸಭೆಗಳಲ್ಲಿ. ಆದರೆ 1ನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನದಲ್ಲಿ ಈ ಸಭೆಗಳು ಇರಲಿಲ್ಲ. ಈ ಸಭೆಗಳಲ್ಲಿಯೂ ಆವಾಗ ಆದಿಯಲ್ಲಿ ಇದ್ದದ್ದು ಒಂದು ಬೈಬಲಲ್ಲಿ ಎಷ್ಟು ಬುಕ್ಸ್ ಇದೆ? 78, 68, 18, 73, 73. Praise the Lord. Hallelujah. Hallelujah. First century, second, third, ಈ ದಿನಗಳಲ್ಲಿ ಇದ್ದದ್ದು ಓಲ್ಡ್ ಟೆಸ್ಟಮೆಂಟ್. ಆಗ ನ್ಯೂ ಟೆಸ್ಟಮೆಂಟ್ ಇಲ್ಲ. ಓಲ್ಡ್ ಟೆಸ್ಟಮೆಂಟಲ್ಲಿ ಎಷ್ಟು ಪುಸ್ತಕ? 39, 40, 46. ಆಮೇಲೆ ಈ ಮೀನು ಅಂಗಡಿಗೆ, ಅದಾದಮೇಲೆ ಈ ತರಕಾರಿಗೆಲ್ಲ ಹೋದರೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಏಲಂ ಪೋಡ್ರಂಗ, ಏನು ಹರಾಜ್. ಆ ರೀತಿ ಈಗ ಬೈಬಲ್ನ ಹರಾಜ್ ಮಾಡ್ತಾ ಇದ್ದೀರಾ. ಓಕೆನಾ? 3rd ಸೆಂಚುರಿವರೆಗೂ ನ್ಯೂ ಟೆಸ್ಟಮೆಂಟ್ ಇಲ್ಲ, ಓಲ್ಡ್ ಟೆಸ್ಟಮೆಂಟ್. ಜೀಸಸ್ ಓದಿದ್ದು ಹಳೆ ಒಡಂಬಡಿಕೆ. ಯೇಸು ಕ್ರಿಸ್ತನ ನಂತರವೇ ಈ ಬೈಬಲ್, ಸಂಪೂರ್ಣ ಬೈಬಲ್ ನಮ್ಮ ಕೈಗೆ. ಎಷ್ಟು ಬುಕ್ ಇತ್ತು ಬೈಬಲ್? ಓಲ್ಡ್ ಟೆಸ್ಟಮೆಂಟ್ 39 ತಗೊಳ್ರಿ, 39, 46, ಆಮೇಲೆ 39 ಹೋಗ ಆ ಕಡೆಗೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಬೇಸಿಕ್ ಫಸ್ಟ್ ಬೈಬಲನ್ನು ತಿಳ್ಕೊಳ್ಬೇಕು. ಕಾರಣ ಏಕೆಂದರೆ ಒಂದು ಕ್ರಿಸ್ತಿಯ ಬದುಕು, ಕ್ರಿಸ್ತನ ಪರಿಶುದ್ಧವಾದಂಥ ಚಾರಿತ್ರ್ಯ, ಇದು ಚಾರಿತ್ರಿಕವಾದಂಥ ಒಂದು ಕಾರ್ಯ. ಈ ಬೈಬಲನ್ನು ನೀವು ಒಂದು ಮತ್ತಾಯನ ಶುಭ ಸಂದೇಶವಾಗಲಿ, ಮಾರ್ಕನ ಶುಭ ಸಂದೇಶ ಆಗಲಿ, ಯಾವುದೇ ಒಂದು ಚಾಪ್ಟರನ್ನು ಓದುವಾಗ ಅದಕ್ಕೆ ಮುಂದೆ ಒಂದು ಮುನ್ನುಡಿ ಎಂಬುದಾಗಿದೆ. ಅದನ್ನು ಓದ್ಬೇಕು ಫಸ್ಟ್. ಹೋಗ್ಲಿ, ಬೈಬಲ್ನ ಎಷ್ಟು ಜನ ಬರೆದರು? 4 ಜನ. ಬೈಬಲನ್ನು ಬರೆದವರು, ಹಲೋ, ಬೈಬಲನ್ನು ಎಷ್ಟು ಜನ ಬರೆದರು? ವಿಲಿಯಂ ಕೆ. ಆಮೇಲೆ ಎಷ್ಟು ಜನ? 50? ಹೇಳ್ರಿ, போடுங்க, ஏலம் போடுங்க, ஆராய்ச்சி ಮಾಡ್ರಿ. Praise the Lord. Hallelujah. Hallelujah. ಬೈಬಲನ್ನು ಎಷ್ಟು ಕಾಂಟಿನೆಂಟಲ್ಲಿ ಬರೆದಿದ್ದು? ಕಂಡ ಎಲ್ಲ ಕನ್ನಡದಲ್ಲಿ ಎಷ್ಟು ಕನ್ನಡದಲ್ಲಿ ಬರೆದಿದ್ದು? ಬೈಬಲ್ ಯಾವ ಭಾಷೆಯಲ್ಲಿ ಬರೆಯಲ್ಪಡುತ್ತೆ? ಇಲ್ಲಿ ಹೀಬ್ರೂ, ಲ್ಯಾಟಿನ್, ಆಮೇಲೆ ಕೊಂಕಣಿ, ತಮಿಳ್. 44
49 ಜನ ಬೈಬಲನ್ನು ಬರೆದದ್ದು. ಲಿಸನ್, ಬರ್ಕೊಳ್ರಿ. 49 ಜನ ಈ ಬೈಬಲನ್ನು ಬರೆದದ್ದು ಪ್ರಿಸನ್, ಪ್ಯಾಲೇಸ್ ಹಾಗೂ ಏಕಾಂತ ಜಾಗಗಳು, ಈ ಜಾಗಗಳಲ್ಲಿ ಬೈಬಲನ್ನು ಬರೆದದ್ದು. ಈ 49 ಜನಕ್ಕೂ ಕನೆಕ್ಷನ್ ಇಲ್ಲ. ಇವರು ಬರೆದದ್ದು ಇವರಿಗೆ ಗೊತ್ತಿಲ್ಲ, ಅವ್ರು ಬರೆದದ್ದು ಇವ್ರನ್ನ ಇನ್ನೊಬ್ಬರಿಗೆ ಗೊತ್ತಿಲ್ಲ. ಲಿಸನ್, ಇದೇ ಬೈಬಲ್ದು ಸೀಕ್ರೆಟ್. 3 ಕಾಂಟಿನೆಂಟಲ್ಲಿ ಬರೆದದ್ದು ಈ ಬೈಬಲನ್ನು. ಒಂದು ಅರಾಮಿಕ್, ಇನ್ನೊಂದು ಹೀಬ್ರೂ, ಇನ್ನೊಂದು ಗ್ರೀಕ್ ಭಾಷೆ. ಈ 3 ಭಾಷೆಯಲ್ಲಿ ಬೈಬಲ್ ಬರೆಯಲ್ಪಟ್ಟ. ಇನ್ನು ಮಿಕ್ಕಿದ ಬರವಾರ ಕೇಳ್ತೀನಿ ಪ್ರಶ್ನೆ. ಪ್ರೇಸ್ ಲಾರ್ಡ್, ಹಾಲೆಲೂಯ್ಯ. ಇದಕ್ಕೆ ಆನ್ಸರು ಹೇಳಿದ್ದಾನೆ. ಬೈಬಲ್ ಎಂಬುದು ನಿಮ್ಮ ನನ್ನ ಲೈಫ್ ಡೈರಿ. ಬೈಬಲ್ ಸ್ಪೆಲ್ಲಿಂಗ್ ಏನು? BIBLE. ಅದೊಂದು ಅಬ್ರಿವೇಷನ್ ಗೊತ್ತಾ? ಏನು? ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್. ಈ ಬೈಬಲ್ ಎಂಬುದು ಕರೆಕ್ಟ್ ಅಬ್ರಿವೇಷನ್. ಅದು ಇದು ಬಿಫೋರ್ ಲಿವಿಂಗ್ ದ ಅರ್ತ್, ಈ ಲೋಕವನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಿನಗೆ ಒಂದು ನೀತಿ ಬೋಧನೆಯನ್ನು ಬೋಧಿಸುವಂಥದ್ದೇ ಬೈಬಲ್. ಎಷ್ಟು ಒಳ್ಳೆ ಬೈಬಲ್ದು ಮೀನಿಂಗ್ ಇದೆ ನೋಡ್ರಿ. ಈ ಬೈಬಲನ್ನು ನೀನು ಮುಟ್ಟದೆ, ಈ ಬೈಬಲಲ್ಲಿ ಏನಿದೆ ಎಂಬುದಾಗಿ ಗೊತ್ತಿಲ್ಲದೆ ತಬ್ಬಿಬ್ಬಾಗುವ ನಿನ್ನ ಆ ದಿನ, ದೇವನ ವಾಕ್ಯ ಹೇಳ್ತದೆ, ನೀನು ಎಂಥ ನತದೃಷ್ಟನು ಎಂಬುದಾಗಿ. ಬೇರೆ ಎಲ್ಲ ನೋಡ್ತೀವಿ, ಸೀರಿಯಲ್ ಗೊತ್ತು, ಪಿಕ್ಚರ್ ಗೊತ್ತು, ಹಾಡು ಗೊತ್ತು, ಅದಾದ್ಮೇಲೆ ಇವನು ಯಾರು ಕರ್ಕೊಂಡು ಹೋದ, ಇವನು ಎಲ್ಲಿ ಓಡೋದ್ಲು, ಇವಳು ಹೆಂಗೆ ಬಂದ್ಲು, ಎಲ್ಲವೂ ಗೊತ್ತು. ಗಂಟೆಗಟ್ಟಲೆ ಹುಡುಗರ ಜೊತೆ, ಹುಡುಗರು ಹುಡುಗಿಯರ ಜೊತೆ ಗಂಟೆಗಟ್ಟಲೆ ಹೆಂಗಸರು ನಾನಾ ರೀತಿಯಲ್ಲಿ ಚಾಟ್ ಮಾಡುವಂಥ ನಿಮ್ಮ ಮೊಬೈಲ್ಗಳಲ್ಲಿ. ಯಾಕೆ ನಿನ್ನ ರಕ್ಷಕನ ಜೊತೆಯಲ್ಲಿ, ನಿನ್ನ ದೇವನ ಜೊತೆಯಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಲಿಕ್ಕೆ ನಿನಗೆ ಆಗಲ್ಲ? ಹಲೋ, ಈ ತಮಿಳಲ್ಲಿ ಚೆನ್ನಾಗಿ ಹೇಳ್ತಾರೆ, ಕೊಂಚ ನಲ್ಲ ವರುಂಗೋ ನಲ್ಲ ಉರಿರಿ. ಈ ದೋಸೆ ಗೀಸೆ ಏನಾದರೂ ಮಾಡಿದರೆ ಕೊಂಚ ರೋಸ್ಟ್ ಆಗಿರ್ಬಿಟ್ಟು, ಕಬಾಬ್ ಸ್ವಲ್ಪ ರೋಸ್ಟ್ ಆಗಿರಲಿ. ಹೌದಾ? ಹಲೋ, 50-50 ಬೆಂದರೆ ತಿಂತೀರಾ? ಏನು ಮಾಡ್ತೀರಿ? ಸ್ವಲ್ಪ ರೋಸ್ಟ್ ಆಗಲಿ ಅಂತ. ಸತ್ತ ಮೇಲೆ ರೋಸ್ಟೇ ನಿಮಗೆ. ಸತ್ತ ಮೇಲೆ ರೋಸ್ಟ್. ಏಕೆಂದರೆ ವಿಷಯವೇ ಗೊತ್ತಿಲ್ಲದೆ ನಿನ್ನ ಈ ಲೋಕದಲ್ಲಿ ನಿನ್ನ ಬದುಕಿನ ಬಗ್ಗೆ, ನಿನ್ನ ಚರಿತ್ರೆಯನ್ನ, ನಿನ್ನ ದೇವನಾದ ಸರ್ವೇಶ್ವರನ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ನನ್ನ ಲೈಫ್ ಡೈರಿಯನ್ನ ನಾನು ಯಾವ ಕಾರಣಕ್ಕೂ ಅವಹೇಳನೆಗೂ, ನಾನು ಯಾವ ಕಾರಣಕ್ಕೂ ಈ ಲೋಕದಲ್ಲಿ ನಾನು ಕ್ರಿಸ್ತನ ಪರ ಜೀವಿಸದೆ, ಕ್ರಿಸ್ತನೊಂದಿಗೆ ನಾನು ಒಂದು ಜೂದಾಸಿಸ್ಕಾರಿತ ರೀತಿಯಲ್ಲಿ ಜೀವಿಸಲಿಕ್ಕೆ ಲೋಕಕ್ಕೆ ಬಂದದಲ್ಲ, ಆರಿಸಿದ್ದಲ್ಲ. ಭಾಗ್ಯವಂತರು ನಿಮಗೆ ನಾನು ನಿಜ ಹೇಳ್ತೀನಲ್ಲ, ಭಾಗ್ಯವಂತರು. ಮೈಸೂರಲ್ಲಿ ಅಟ್ಲೀಸ್ಟ್ ನಿಮಗೆ ಪ್ರಾರ್ಥನೆ, ಅಟ್ಲೀಸ್ಟ್ ಯಾವ ಮೂಲೆಗೆ ಹೋದ್ರೂ ನಾವು ಪ್ರಾರ್ಥನೆ ನಡೆಸ್ತಾ ಇದ್ದೇವೆ. ಸೋಮವಾರ ಇಲ್ಲಿರುತ್ತೆ, ಬುಧವಾರ BMC ನಗರ, ಗುರುವಾರ ಕೆಥಿಡ್ರಲಲ್ಲಿ, ಶುಕ್ರವಾರ ಗಾಯತ್ರಿಪುರಂ ಇತ್ತು, ಸದ್ಯಕ್ಕೆ ನಿಲ್ಲಿಸಿದ್ದೀವಿ. ಈ ವಾರದಿಂದ ಲಿಸನ್, ಶುಕ್ರವಾರ ನಾವು ಬಡವರ ತಾಯಿಯ ದೇವಸ್ಥಾನ, ವರ್ಜಿನ್ ಆಫ್ ದಿ ಪವರ್ ಚರ್ಚ್, ಬ್ಯಾಂಗ್ಳೂರು ಮೈಸೂರು ರೋಡಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಈ ಫ್ರೈಡೆಯಿಂದ ನಾವು ಆ ಚರ್ಚಲ್ಲಿ ಈ ಶುಕ್ರವಾರ ಸಂಜೆ 6:30 ಗಂಟೆಯಿಂದ 8:45ಗೆ ಮುಗಿಸ್ತೇವೆ. ಈ ವಾರದಿಂದ ಆ ಚರ್ಚಲ್ಲಿ ಪ್ರಾರಂಭಿಸ್ತೇವೆ. ಗಾಯತ್ರಿಪುರಮಲ್ಲಿ ಸ್ವಲ್ಪ ಒಂದು
2-3 ತಿಂಗಳು ಬೇಡ ಎಂಬುದಾಗಲಿ. ಕಾರಣ ಹೆಂಗಿದ್ರೆ ಒಂದು ತಿಳ್ಕೊಳ್ರಿ, ಅಂತ್ಯಕಾಲದಲ್ಲಿ ವಾಕ್ಯವನ್ನು ತಿರುಗಿಸಿ ಹೇಳುವಂಥ ವ್ಯಕ್ತಿಗಳು ಬರ್ತಾರೆ.